ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದ್ರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು, ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದ್ರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದೆ ನೋಡಿ. ಬಿಡದಿ ಬಗ್ಗೆ ಪಾದಯಾತ್ರೆ ಮಾಡಿದ ತಕ್ಷಣ ಅವರು ಬ್ಯಾನರ್ಗಳನ್ನು ಕಟ್ಟಿದರು. ಇದು ಕುಮಾರಣ್ಣನ ಕೂಸು ಅಂತ. ಕುಮಾರಣ್ಣನ ಕೂಸು ಅಂತಂದರೆ ತಾವೇ ತಮ್ಮ ಪಕ್ಷದಿಂದ ಒಂದು ವರದಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಸದಸ್ಯರು ಇವರು ಇದ್ದರು. ಅಲ್ಲಿ ಹೋಗಿ ಸರ್ವೆ ಮಾಡಿ ತೆಂಗಿನ ಮರ ಇದ್ದಾವೆ, ಎಷ್ಟು ಬೇರೆ ಬೇರೆ ಮರ ಇದ್ದಾವೆ, ಎಷ್ಟು ಫಲವತ್ತಾದ ಭೂಮಿ ಇದೆ, ಇದನ್ನು ಒಕ್ಕಲೆಬ್ಬಿಸಬಾರ್ದು ಅಂಥೇಳಿ ವರದಿ ಕೊಟ್ಟವರು ಅವರೇ. ಅದರ ಬಗ್ಗೆ ಜಯಚಂದ್ರ ಅವರು ವರದಿಯನ್ನು ಕೊಟ್ಟರು. ಕೊಟ್ಟ ಮೇಲೆ ಜಯಚಂದ್ರ ಅವರು ವರದಿ ಆದಮೇಲೆ ಸದನದಲ್ಲಿ ಚರ್ಚೆ ಆಗಿ ಸದನದ ಒಳಗಡೆನೆ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಆಯಿತು ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ರೈತರವರು ನಾನು ಅದನ್ನು ಮಾಡೋದಿಲ್ಲ, ಇಲ್ಲೇ ಕೈ ಬಿಡ್ತೇನೆ ಅಂತ ಮಾಹಿತಿ ಕೊಟ್ಟಿರೋದು ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಆಯಿತು, ಅದು ಅವರ ಕೂಸಾಗಿದ್ದರೆ ಅವತ್ತು ಫಲವತ್ತಾದ ಭೂಮಿ ಇವತ್ತು ಫಲವತ್ತಾಗಿಲ್ವಾ? ಈಗ ಅದನ್ಯಾಕೆ ನೀವು ರೈತ ವಿರೋಧಿ ಹಠಕ್ಕೆ ಬಿದ್ದು ಮಾಡ್ತಾ ಇದ್ದೀರಿ? ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಏನು? ರೈತರು ಯಾವ ರೈತರು ನಿಮಗೆ ಭೂಮಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ? ಯಾರು ನಮಗೆ ಟೌನ್ಶಿಪ್ ಬೇಕು ಅಂತ ನಿಮಗೆ ಅರ್ಜಿ ಹಾಕಿದ್ದಾರಾ? ಇದನ್ನೆಲ್ಲ ಮಾಡಿದರೆ ನೀವು ರೈತರನ್ನ ಒಕ್ಕಲೆಬ್ಬಿಸಿದರೆ ನಮ್ಮ ಪಕ್ಷ ಯಾವತ್ತೂ ರೈತರ ಪರವಾಗಿರ್ತದೆ. ಎಲ್ಲೇ ಒಕ್ಕಲೆಬ್ಬಿಸಿದ್ರು ನಾವು ಅಲ್ಲಿ ಹೋಗಿ ಅವರ ಪರವಾಗಿ ಮಾತನಾಡ್ತೇವೆ. ಇತ್ತೀಚೆಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಣ್ಣವರೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆ ಕಲ್ಪಿಸ್ಕೋಸ್ಕರ ಈ ನಾಟಕ ಆಡ್ತಾರೆ. ನೋಡಿ, ನಾಟಕ ಪ್ರಶ್ನೆ ಏನು? ರೈತರೇ ಬಂದಿದ್ದಾರಲ್ಲ, ರೈತರ ಹೊಲ ನೀವು ಖರೀದಿ ಮಾಡೋದು ಬಿಟ್ಟರೆ ನಾವು ನಾಟಕ ಆಡೋದು ಯಾಕೆ ಮಾಡ್ತೀವಿ? ನಮ್ಮ ಕೆಲಸ ಅದು. ನಾವು ಇದನ್ನು ಮಾಡಿದ ತಕ್ಷಣ ನೆಲೆ ಕಲ್ಪಿಸ್ತೀವಿ. ನೆಲೆ ಇವರಿಂದ ಕಲ್ಪಿಸೋದು ಬೇಕಾಗಿಲ್ಲ. ನಮಗೆ ಗೊತ್ತಿದೆ, ಈ ದೇಶನ ಆಳಿದಂಥ ಪಕ್ಷ ನಮ್ಮದು. ನಮಗೆ ನಮ್ಮ ನೆಲೆ ಎಲ್ಲಿ ಕಲ್ಪಿಸಬೇಕು ಅದು ಗೊತ್ತಿದೆ. ಇವರಿಂದ ನಮಗೆ ನೆಲೆ ಸಿಗಬೇಕು ಅನ್ನೋದೇನು ಇಲ್ಲ. ನಮ್ಮ ನೆಲೆ ಇದೆ, ನಾವು ಇದೆ, ರಾಜ್ಯವನ್ನು 2 ಸಾರಿ 3 ಸಾರಿ ಆಳಿದ್ದೀವಿ, ಗೊತ್ತಿದೆ ನಮಗೂ ಕೂಡ. ಅದ್ರ ಬಗ್ಗೆ ನಾವು ಇದರಲ್ಲಿ ರಾಜಕೀಯ ಮಾಡೋದು ಕೊಟ್ಟಿಲ್ಲ. ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಜಯ ಸಿಗೋವರೆಗೂ ನಾವು ಹೋರಾಟನ ಮಾಡ್ತೇವೆ. ನೋಡಿ, ಅವರಿಗೆ ಪಶ್ಚಾತ್ತಾಪ ಆಗುತ್ತದೆ, ಸ್ವಲ್ಪ ತಡ್ಕೊಳ್ಳಿ. ಪಶ್ಚಾತ್ತಾಪ ಯಾತ್ರೆನೋ ರೈತ ಯಾತ್ರೆನೋ, ರೈತರನ್ನ ಒಕ್ಕಲೆಬ್ಬಿಸಿದ ಮೇಲೆ ಅವರು ಶಾಪ ತಟ್ಟದೇ ಇರ್ತದ? ಎಂದೆಂದ ಸರ್ಕಾರಗಳು ರೈತರ ಮೇಲೆ ಗೋಲಿಬಾರ್ ಮಾಡಿದಾವೆ, ಅವತ್ತು ಆ ಸರ್ಕಾರಗಳು ಪತನ ಎದ್ದೋಗಿದ್ದಾವೆ. ಇದು ಬರ್ತದೆ 28ಕ್ಕೆ. ಇವ್ರಿಗೂ ಎಲ್ಲಿ ಪತ ಇರಲಾರ್ದಂಗೆ ಹೋಗ್ತಾರೆ. ಸಮಯ ಬರ್ತದೆ, ರೈತರು ಈಗ ಅದನ್ನು ಕಲಿಸ್ತಾರೆ ಪಾಠ ಅವರಿಗೆ. ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಇದು ಯಶಸ್ವಿ ಆಗಿದೆ ಮೇಡಮ್? ಖಂಡಿತವಾಗ್ಲೂ ಸರ್, 2 ದಿವಸ ಮಾಡ್ಕೊಂಡಿದ್ವಿ. ಪೊಲೀಸ್ ಅವರು ನಮಗೆ ಅವಕಾಶ ಕೊಡದೇ ಇರೋ ಕಾರಣ ನೈಸ್ ರೋಡಿಂದ ಇವತ್ತು ಈ ಫ್ರೀಡಮ್ ಪಾರ್ಕಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೂ ಮುಂದೆ ಅವರು ಇದ್ರ ಬಗ್ಗೆ ಏನೂ ಗಮನ ಹರಿಸದೆ ರೈತರನ್ನ ಕರೆದಿ ಮಾತಾಡಲಿಲ್ಲ ಅಂದರೆ ನಾವು ಸತ್ಯಾಗ್ರಹ ಕೂತ್ಕೋಬೇಕಂತ ದೇವೇಗೌಡ ಅಪ್ಪಾಜಿಯವರು ಹೇಳಿದ್ದಾರೆ. ಹಾಗಾಗಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಲ್ಲ ಮಹಿಳಾ ಪದಾಧಿಕಾರಿಗಳು ಹಾಗೂ ನಮ್ಮ ಬಿಡದಿ ಮಹಿಳೆಯರ ಜೊತೆ ನಾವು ಖಂಡಿತವಾಗ್ಲೂ ರಾಜ್ಯಾದ್ಯಂತ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೆ ನಾವು ತಯಾರಾಗಿದ್ದೀವಿ. ಮೇಡಮ್, ಏನು ಬಿಡದಿ ಟೌನ್ಶಿಪ್ ಇನಿಷಿಯೇಟ್ ಮಾಡಿದ್ದೆ ಯಡಿಯೂರಪ್ಪ ಅವರು ಕುಮಾರಣ್ಣ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಅವರು ಅದು ಸ್ಪಷ್ಟನೆನ ಇವತ್ತು ಕೊಟ್ಟಿದ್ದಾರೆ. ತಮಗೆ ಗೊತ್ತು, ಮುಂದಿನ 2 ದಿವಸದಲ್ಲಿ ಬಂದು ಅವರು ಮತ್ತೆ ವಿಸ್ತಾರವಾಗಿ ಮೀಡಿಯಾ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಏನಿದು ಹೋರಾಟ ಇದೆಯೋ ಅದು ನಿಖಿಲ್ ಅವರ ಒಂದು ನಾಯಕತ್ವಕ್ಕೆ ಒಂದು ಪಟ್ಟಾಭಿಷೇಕ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ಸರ್. ಇದು ಬಂದು ತುಂಬ ದಿವಸ ಆಗಿದೆ. ಯಾರೂ ಈ ಒಂದು ಯೋಜನೆಗೆ ಹೋಗಿರಲಿಲ್ಲ. DK ಅವರು CM ಆಗ್ತಾರೆ ಅಂತ ತಕ್ಷಣ ಆ ಕಡೆ ಒಂದು ಭಾಗದಲ್ಲಿ ಅಂದರೆ ಕನಕಪುರ ಭಾಗ, ಬಿಡದಿ ಭಾಗದಲ್ಲಿ ಒಂದು ಗ್ರೇಟರ್ ಅವರು ಒಂದು ಸ್ಮಾರ್ಟ್ ಸಿಟಿ ಮಾಡಬೇಕನ್ನೋದು ಇದು ತುಂಬ ದಿವಸದಿಂದ ಯೋಜನೆಗಳು ಮಾಡ್ತಾಯಿದ್ರು. 2 ಕಡೆ ಇನ್ನೂ ಒಂದು ಸ್ಮಾರ್ಟ್ ಸಿಟಿ ಮಾಡಬೇಕಂತ ಅವರ ಒಂದು ಟರ್ಮಲ್ಲಿ ಈ ಕಡೆ ಭಾಗದಲ್ಲಿ ಮಾಡೋಣ ಅಂತ. ಇದರಲ್ಲಿ ಎಲ್ಲರಿಗೂ ಆದಾಯ ಇದೆ.
ಅವ್ರ ಕಡೆಯವ್ರಿಗೆ. ಹಾಗಾಗಿ ಅವ್ರು ಆ ಯೋಚನೆನ ಮಾಡ್ತಾಯಿದ್ದಾರೆ. ಸೊ ಈ ಹೋರಾಟ ಇನ್ನೂ ಎಲ್ಲಿ ತನಕ ಮಾಡುತ್ತೆ? ಖಂಡಿತವಾಗ್ಲೂ ಇದನ್ನು ನಿಲ್ಲಿಸೋ ತನಕ ಈ ಹೋರಾಟ ನಡೆಯುತ್ತೆ. ಎಲ್ಲ ರೈತರಿಗೆ ಏನಕ್ಕೆ ಕರೆ ಕೊಡೋಕ್ಕೆ ಇಷ್ಟಪಡ್ತಾರೆ? ರೈತರಿಗೆಲ್ಲ ಇದನ್ನೇ ಹೇಳೋದು, ಇವತ್ತೇನು ಬಂದಿದ್ದೀರೋ ದಯವಿಟ್ಟು ಇಂಥ ಮಾತುಗಳಿಗೆಲ್ಲ ಮನೆ ಹೋಗಬೇಡಿ. ನಿಮ್ಮ ಜಾಗಗಳನ್ನ ಉಳಿಸ್ಕೊಳ್ಳಿ. ಜಾಗ ಎಲ್ಲ ಪಿತ್ರಾರ್ಜಿತವಾಗಿರುತ್ತೆ. ಅದನ್ನು ಇಟ್ಕೊಂಡು ಮುಂದಿನ ದಿನಗಳು ನೋಡಬೇಕು. ಅವರು ಸುಮ್ಮನೆ ಕಾಸಿನ ಆವೇಶಕ್ಕೆ ಒಡ್ಡಿ ಆ ಕಾಸುಗಳನ್ನ ತೊಗೊಂಡು ವಿನಾಕಾರಣ ಮಕ್ಕಳು ಆಗಲಿ ಅವರೇ ಆಗಲಿ ಖರ್ಚು ಮಾಡಿ ಭವಿಷ್ಯನ ಹಾಳು ಮಾಡ್ಕೊಳ್ಳೋದು ಬೇಡ. ಇವತ್ತು ಅವ್ರು ಏನು ದಿಟ್ಟವಾದ ನಿರ್ಣಯನ ತೊಗೊಂಡಿದ್ದಾರೋ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಕೆಲವರು ಒತ್ತಡದಿಂದನೂ ಮರೆಯಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಯಾವುದೂ ಮಾರದೆ ತಮ್ಮ ಜಾಗಗಳನ್ನ ಉಳಿಸ್ಕೊಂಡು ತಾವು ಮಾಡ್ತಾ ಇರೋಂಥ ಕೆಲಸಗಳು ಮುಂದುವರಿಯಲಿ. ಈ ಒಂದು ಯೋಜನೆ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡದೇ ಇರಲಿ ಅಂತ ಕೇಳ್ಕೊಳ್ತೀನಿ.